ನಮಸ್ತೆ ಎಲ್ಲರಿಗೂ. ಕುಸುಮ ಸುವರ್ಣ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನಿವತ್ತು ಹಲಸಿನ ಗಟ್ಟಿ ಮಾಡಬೇಕು ಅಂತಿದ್ದೇನೆ. ಹಲಸಿನ ಗಟ್ಟಿ ಸಾಗುವಾನಿ ಎಲೆಯಲ್ಲಿ ಮಾಡಿದ್ರೇ ಚಂದ, ಅದಕ್ಕೆ ಎಲೆ ಕೊಯ್ಯಬೇಕು ಅಂತ ಹೋಗ್ತಾ ಇದ್ದೇನೆ. ಇದು ಎಂತ ಗೊತ್ತುಂಟ, ಸಾಗುವಾನಿದ್ದು ಎಲೆ. ಸಾಗುವಾನಿ ದೊಡ್ಡ ಮರ ಆಗ್ತದಲ್ಲ, ಇದಾದರೆ ಎಲೆ. ಇದರಲ್ಲಿ ಹಲಸಿನ ಗಟ್ಟಿ ಮಾಡುದು. ನೋಡಿ, ಇದರ ಚಿಗುರು. ಈ ಚಿಗುರು ಉಂಟಲ್ಲ, ಇದು ಚಿಗುರು ನಾವು ಸಣ್ಣದಿರುವಾಗ ಇದನ್ನು ತೆಗೆದು ಕೈಗೆ ಹಚ್ಚೋದು. ಹೀಗೆ ಹಚ್ಚುವಾಗ ನೋಡಿ ಕೆಂಪಾಗ್ತದೆ. ಈಗ ಎಲೆ ತಗೊಂಡು ಬಂದಾಯ್ತಲ್ಲ, ಇನ್ನು ಅಕ್ಕಿಯನ್ನು ನೀರಲ್ಲಿ ನೆನಿಲಿಕ್ಕೆ ಹಾಕಬೇಕು. ಅದು ನಾನು ಕುಚ್ಚಲಕ್ಕಿಯಲ್ಲಿ ಮಾಡೋದು. ಅದು ಸುಮಾರು 5-6 ಗಂಟೆ ನೆನಿಬೇಕು. ಅದನ್ನು ಚಂದ ತೊಳೆದು ನೆನಿಲಿಕ್ಕೆ ಹಾಕುವ. ಬೆಳ್ತಿಗೆ ಅಕ್ಕಿಯಲ್ಲಿ ಕೂಡ ಮಾಡ್ತಾರೆ. ಈಗ ಹಲಸಿನಕಾಯಿ ಕಟ್ ಮಾಡುವ ಕೆಲಸ. ಇದು ಮಾತ್ರ ತುಂಬ ಸೂಕ್ಷ್ಮ ಇರಬೇಕಾಯ್ತಾ. ಇದರಲ್ಲಿ ಮೇಣ ಇರ್ತದೆ, ಅದು ಇಡೀ ಕೈಗೆ ಮೈಗೆ ಎಲ್ಲ ಅಂಟಿಕೊಳ್ಳುತ್ತದೆ. ಈಗ ಹಲಸಿನ ಸೊಳೆಯನ್ನು ಅದರ ಬೀಜ ಎಲ್ಲ ತೆಗೆದು ಸಣ್ಣ ಸಣ್ಣದಾಗಿ ಪೀಸ್ ಮಾಡಿಕೊಳ್ಬೇಕು. ಈಗ ಅಕ್ಕಿ ಮತ್ತು ಸ್ವಲ್ಪ ಬೆಲ್ಲ ಮತ್ತು ಸ್ವಲ್ಪ ಕಾಳು ಮೆಣಸು ಮತ್ತು ಏಲಕ್ಕಿ ಮತ್ತು ಆಗ ನಾನು ಆಗಿ ಬಿಡಿಸಿಕೊಂಡೆಲ್ಲ ಹಲಸಿನ ಸೊಳ್ಳೆ ಇದನ್ನೆಲ್ಲ ಹಾಕಿ ರುಬ್ಬಿಕೊಳ್ಳುವ. ನಾನು ಗ್ರೈಂಡರಲ್ಲಿ ರುಬ್ಬಿಕೊಳ್ತೇನೆ, ಮಿಕ್ಸಿಯಲ್ಲಿ ಕೂಡ ರುಬ್ಬಿಕೊಳ್ಬೋದು. ತುಂಬ ನೈಸ್ ಆಗಬೇಕು ಅಂತಿಲ್ಲ, ತರಿ ಆಗುವ ತನಕ ರುಬ್ಬಿಕೊಂಡ್ರೆ ಸಾಕು. ನೀರು ಹಾಕಬೇಡಿ, ಯಾಕೆಂದರೆ ಹಲಸಿನ ಹಣ್ಣಲ್ಲಿ ನೀರಿನ ಅಂಶ ಇರ್ತದಲ್ಲ, ಅದೇ ಸಾಕಾಗ್ತದೆ. ಸ್ವಲ್ಪ ಗಟ್ಟಿ ಆಗಬೇಕು, ತುಂಬ ನೀರಾಗಬಾರ್ದು. ಹಾಗೆ ಈಗ ಅದಕ್ಕೆ ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕಿಕೊಳ್ಳುವ. ಫಸ್ಟಿಗೆ ಆ್ಯಡ್ ಮಾಡ್ಬೋದು. ನೋಡಿ, ಈಗ ರೆಡಿ ಆಗಿದೆ, ಸಾಕು, ಇನ್ನು ತೆಗೆಯುವ. ಈಗ ರುಬ್ಬಿದ ಮಿಶ್ರಣಕ್ಕೆ ಹಸಿ ತೆಂಗಿನಕಾಯಿ ಸಣ್ಣ ಸಣ್ಣ ಪೀಸ್ ಮಾಡಿ ಹಾಕುವ. ಈಗ ಇಡ್ಲಿ ಬೇಯಿಸುವ ಪಾತ್ರೆಯಲ್ಲಿ ನೀರು ಬಿಸಿ ಮಾಡಲಿಕ್ಕೆ ಇಡುವ. ಅಷ್ಟರಲ್ಲಿ ನಾನು ಆಗ ತಂದಿದ್ದೆಲ್ಲ ಎಲೆ, ಅದನ್ನು ಚಂದ ತೊಳ್ಕೊಳ್ಳುವ. ಆಗ ನೀರು ಬಿಸಿ ಆಗ್ತದೆ. ಈಗ ನೀರು ಬಿಸಿಯಾಗಿದೆ. ಈಗ ನಾನು ಆಗ ರುಬ್ಬಿಕೊಂಡೆ ಅಲ್ಲ, ಆ ಮಿಶ್ರಣವನ್ನು ಎಲೆಯಲ್ಲಿ ಸ್ವಲ್ಪ ಸ್ವಲ್ಪವೇ ಹಾಕಿ ಮಡಚಿ ಹಬೆಯಲ್ಲಿ ಬೇಯಿಸಲಿಕ್ಕೆ ಇಡಬೇಕು. ನಾನು ಇದನ್ನು ಅಸ್ತ್ರ ಒಲೆಯಲ್ಲಿ ಮಾಡ್ತಾ ಇದ್ದೇನೆ ಆಯಿತಾ. ಇದರಲ್ಲಿ ಎಂಥ ಬೆನಿಫಿಟ್ ಅಂದರೆ, ಈ ಹಲಸಿನ ಗಟ್ಟಿ ಬೆಂದಾಗುವಾಗ ನನಗೆ ಕುಡಿಯುವ ಬಿಸಿ ನೀರು ರೆಡಿ ಆಗ್ತದೆ. ಅದು ಮಣ್ಣಿನ ಪಾತ್ರೆಯಲ್ಲಿ ಇಟ್ಟಿದ್ದೇನಲ್ಲ, ಅದು ಕುಡಿಲಿಕ್ಕೆ ಬಿಸಿ ನೀರು. ಮತ್ತು ಅದರ ಮುಂದೆ ಇದುಂಟು, ಹಂಡೆ ಉಂಟು, ಅದು ಸ್ನಾನ ಮಾಡಲಿಕ್ಕೆ ಅದು ಕೂಡ ಬಿಸಿ ಆಗ್ತದೆ ಇದರಲ್ಲಿ.
ಈಗ ಎಲ್ಲ ಆಗಿದೆ. ಒಂದು ಗಂಟೆ ಕಾಲ ಗಟ್ಟಿ ಮುಚ್ಚಳ ಮುಚ್ಚಿ ಬೇಯಲಿಕ್ಕೆ ಬಿಡಬೇಕು. ಈಗ ಸುಮಾರು ಒಂದು ಗಂಟೆ ಕಾಲ ಬೆಂದಿದೆ. ಇದು ರೆಡಿ ಆಗಿದೆ ನೋಡು ಒಮ್ಮೆ. ವಾವ್, ನೋಡಿ ಎಲೆದ್ದು ಕಲ್ಲರ್ ಎಲ್ಲ ಬಿಟ್ಟು ಕೆಂಪಾಗಿದೆ, ಮತ್ತು ಏಲಕ್ಕಿದ್ದು ಪರಿಮಳ ಬರ್ತಾ ಉಂಟು. ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಟ್ಟಿದ್ದೆ. ಈಗ ಟೇಸ್ಟ್ ನೋಡುವ ಹೇಗೆ ಆಗಿದೆ ಅಂತ. ಸೂಪರ್ ಆಗಿದೆ ಆಯಿತಾ. ಸಾಧಾರಣ ಎಲ್ಲರ ಮನೆಯಲ್ಲೂ ಮಾಡ್ತಾರೆ, ಆದರೆ ಒಬ್ಬೊಬ್ಬರ ಕೈ ರುಚಿ ಒಂದೊಂದು ಥರ ಇರ್ತದಲ್ಲ. ಹಾಗೆ ನಾನು ಹೇಗೆ ಹಲಸಿನ ಗಟ್ಟಿ ಮಾಡ್ತೇನೆ ಅಂತ ಈ ವಿಡಿಯೋದಲ್ಲಿ ತೋರಿಸಿದ್ದೇನೆ. ಇಷ್ಟ ಆದರೆ ಒಂದು ಲೈಕ್ ಕೊಡಿ ಮತ್ತು ಕಮೆಂಟಲ್ಲಿ ತಿಳಿಸಿ. ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು.